ಈ ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ರಲ್ಲ, ಈ ವ್ಯಕ್ತಿ ಬಂದು ಅನುರಾಗ್ ಅಂತ UK07 ರೈಡರ್ ಅಂತಾನೆ ತುಂಬಾ ಫೇಮಸ್. ಈ ವ್ಯಕ್ತಿ ಜೀವನದಲ್ಲಿ ಏನು ಕೊರತೆ ಇರಲ್ಲ, ತುಂಬಾನೇ ದುಡ್ಡು ಗಳಿಸಿರ್ತಾರೆ. ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ತುಂಬಾನೇ ಫಾಲೋವರ್ಸ್ ಗಳಿಸಿರ್ತಾರೆ. ಬಟ್ ಈ ವ್ಯಕ್ತಿ ಜೀವನದಲ್ಲಿ ಏನ್ ಇರ್ಬೇಕಾಗಿತ್ತಲ್ಲ, ಮುಖ್ಯವಾಗಿ ನೆಮ್ಮದಿ ಅನ್ನೋದೇ ಇರ್ಲಿಲ್ಲ. ಮದ್ವೆ ಆಗತ್ತೆ, ಮದ್ವೆ ಆದ ನಂತರ ಇವ್ರ ತಂದೆ ತಾಯಿ, ಬ್ರದರ್ ಇವರೆಲ್ಲ ಇಂದ ದೂರ ಆಗ್ತಾರೆ ಕೆಲವು ಫ್ಯಾಮಿಲಿ ಇಶ್ಯೂ ಇಂದ. ಅದಾದ ನಂತರ ಈ ವ್ಯಕ್ತಿ ಹಿಂದಿ ಬಿಗ್ ಬಾಸ್ಗೂ ಕೂಡ ಹೋಗಿ ಬರ್ತಾರೆ. ಜೀವನದಲ್ಲಿ ಎಷ್ಟು ಡೌನ್ ಫಾಲ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಒಂಥರ ಇವ್ರು ಜೋಕರ್ ಆಗಿಬಿಡ್ತಾರೆ. ಏನ್ ಮಾಡಿದ್ರು ಸಕ್ಸಸ್ ಅನ್ನೋದೇ ಬರಲ್ಲ. ತರ ಫ್ಯಾಮಿಲಿ ಎಲ್ಲ ದೂರ ಆದ ನಂತರ ಫುಲ್ ಡಿಪ್ರೆಷನ್ ಹೋಗಿ ಈ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳಕ್ಕೆ ಹೋಗ್ತಾರೆ. ಫ್ಯೂ ಡೇಸ್ ಬ್ಯಾಕ್ ಒಂದು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಅದು ಹೆಂಗಂದ್ರೆ 180 ಸ್ಪೀಡ್ ಅಲ್ಲಿ ಕಾರಲ್ಲಿ ಹೋಗ್ತಾ ಅದನ್ನ ಕಾರ್ನ ಪಲ್ಟಿ ಮಾಡಕ್ ಟ್ರೈ ಮಾಡ್ತಾರೆ. ಪಲ್ಟಿ ಆಗುತ್ತೆ, ಅದೇನೋ ಗೊತ್ತಿಲ್ಲ. ಈ ವ್ಯಕ್ತಿ ಒಂದು ಲಕ್ ಚೆನ್ನಾಗಿದೆ ಅನ್ಸುತ್ತೆ. 180+ ಕಾರ್ ಹೋಗಿ ಅದು ಪಲ್ಟಿ ಆಗಿ ಬಿದ್ದು ಅಷ್ಟೊಂದು ಡ್ಯಾಮೇಜ್ ಆದ್ರೂ ಕೂಡ ಇವ್ರ ಜೀವಕ್ಕೆ ಏನು ಆಗಿರಲ್ಲ. ಸೊ ಬದುಕುಳಿತಾರೆ. ವಿಡಿಯೋನ ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿರ್ತಾರಲ್ಲ, ಸೊ ಹುಡ್ಕೊಂಡ್ಬಂದು ಅವ್ರ ಜನ ಅವ್ರನ್ನ ಸೇವ್ ಮಾಡಿದ್ದಾರೆ. ಸಮಟೈಮ್ಸ್ ಅನ್ಸುತ್ತೆ ಜೀವನದಲ್ಲಿ ದುಡ್ಡು ಇರ್ಬೇಕು, ಜೀವನ ಮಾಡಕ್ಕೆ ಹಣನೇ ಮುಖ್ಯ. ಬಟ್ ಈ ವ್ಯಕ್ತಿ ಈ ಘಟನೆ ನೋಡಿದ್ರೆ ನಿಜವಾಗ್ಲೂ ಹಣ ಅಲ್ಲ, ನೆಮ್ಮದಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಸೊ ಎಷ್ಟು ಸಾಧ್ಯನೋ ಅಷ್ಟು ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಿ ಪ್ಲೀಸ್. ಈ ವ್ಯಕ್ತಿಗೆ ಅವ್ರ ನೋವನ್ನ ಹೇಳ್ಕೊಳಕ್ ಯಾರಾದ್ರೂ ಫ್ರೆಂಡ್ಸ್, ಫ್ಯಾಮಿಲಿ ಇದ್ರೆ ಈ ವ್ಯಕ್ತಿಯ ಸೂಸೈಡ್ ಅಟೆಂಪ್ಟ್ ನೇ ಮಾಡ್ಕೋತಿರ್ಲಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿರ್ತಲ್ಲ, ಆ ವಿಡಿಯೋದಲ್ಲಿ ಏನ್ ಹೇಳ್ತಾರಂದ್ರೆ, ಅಮ್ಮ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟು ಬರ್ತೀನಿ, ನನಗೆ ನೀನು ಪ್ರೀತಿ ಬೇಕು, ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ದುಡ್ಡು ಗಳಿಸಿದೀನಿ, ಬಟ್ ನಿನ್ ಪ್ರೀತಿನ ಗಳಿಸಕ್ಕಾಗಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಒಂದು ತರ ಇದು ಒಂಥರ ವೆರಿ ಸ್ಯಾಡ್. ಯಾಕಂದ್ರೆ ಕೊನೆಗೆ ಒಂದು ತಂದೆ ತಾಯಿ ಪ್ರೀತಿ ಇದ್ರೆ ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ. ಸೊ ಇದೇ ರೀತಿ ಬೆಸ್ಟ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.